ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ. ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ನಮಗೇನು ಬೇಕೋ ಅದು ನಾವು ಪಡೆದುಕೊಂಡ್ರೆ ಸಾಕು. ನಮಗೆ ಇನ್ನೊಬ್ಬರ ವಿಚಾರಗಳೇ ಬೇಡ, ಹಾಗೂ ಯಾವುದು ಸತ್ಯ ಅನ್ನೋದೋ ಬೇಡ. ನಮಗೇನು ಅಂದ್ಕೊಂಡು ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ನಾವು ಪಡೆದುಕೊಳ್ಬೇಕು. ಇಷ್ಟೇ ಆಗಿದೆ ನಮ್ಮ ಭವಿಷ್ಯದ ಚಿಂತನೆ. ಆದರೆ ಹಾಗಲ್ಲ. ನಮ್ಮ ಮನಸ್ಸನ್ನು ನಾವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವೋ ಅಷ್ಟು ಸುಖವನ್ನು ಕಾಣ್ತೀವಿ. ಇವತ್ತಿನ ದಿವಸ ಇದೇ ವಿಷಯದಲ್ಲಿ ಒಂದು ಒಳ್ಳೆ ಕಥೆಯನ್ನು, ಆತ್ಮದೇವನ ಕಥೆಯನ್ನು ನಿಮಗೆ ಹೇಳೋನಿದ್ದೀನಿ. ಈ ಆತ್ಮದೇವನ ಕಥೆಯನ್ನು ನೀವು ಕೇಳಿದ್ರೆ ನಿಮ್ಮ ಜೀವನದಲ್ಲಿ ಒಂದು ಹಂತದ ಔನ್ನತ್ಯ ಆಗೋದು ನಿಶ್ಚಯ, ಖಂಡಿತ ಆಗುತ್ತೆ. ಆದರೆ ನೀವು ಇದನ್ನು ಮನಸ್ಸಿಗೆ ತಂದ್ಕೊಳ್ಬೇಕು. ಆತ್ಮದೇವನ ಚರಿತ್ರೆ ನಿಮಗೆ ಎಲ್ಲ ಹಂತದಲ್ಲೂ ನೆನಪು ಬರ್ತಾ ಇರಬೇಕು. ಭಾಗವತದಲ್ಲಿ ಬರುತ್ತೆ. ತುಂಬ ಒಳ್ಳೆಯ ಕಥೆ ಇದು, ಆತ್ಮದೇವನ ಕಥೆ. ನಾವು ಸಾಮಾನ್ಯವಾಗಿ ಗುರುಗಳ ಬಳಿ ಹೋಗಬೇಕಾದ್ರೆ ನಮಗೇನೇನು ಬೇಕು ಅಂತ ಒಂದು ಲಿಸ್ಟ್ ಇರುತ್ತಲ್ಲ, ಅದನ್ನು ತೊಗೊಳ್ತೀವಿ, ಹೋಗ್ತೀವಿ, ಬಡ 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 ಒಪ್ಪಿಸ್ತೀವಿ, ಇಷ್ಟನ್ನು ನಮಗೆ ಕೊಡಿ ಅಂತ ಕೇಳ್ತೀವಿ. ಗುರುಗಳ ಮನಸ್ಸೇನಿದೆ, ಅವರು ನಮ್ಮ ಬಗ್ಗೆ ಹೇಗೆ ತಿಳ್ಕೊಳ್ತಾರೆ ಅದಿಲ್ವೇ ಇಲ್ಲ. ವಾಸ್ತವವಾಗಿ ನಾವು ಮುಕ್ತ ಮನಸ್ಸಿನಿಂದ ಗುರುಗಳ ಬಳಿ ಹೋಗಬೇಕು, ಶರಣಾಗತರಾಗಬೇಕು. ನನಗೆ ನನ್ನ ವಿಷಯದಲ್ಲಿ ತಮಗೇನು ಅನಿಸುತ್ತೆ, ಯಾವ ರೀತಿಯಲ್ಲಿ ನಾನು ಮುನ್ನಡೆದ್ರೆ ಅದು ಕರೆಕ್ಟಾಗಿ ಅದು ನನ್ನ ಜೀವನ ಯಶಸ್ವಿಯುತವಾಗುತ್ತೆ, ಹಾಗೆ ತಾವು ನನಗೆ ಅನುಗ್ರಹ ಮಾಡಿ ಅಂತ ಕೇಳಬೇಕು ತಾನೆ. ನಾವು ಹಾಗೆ ಕೇಳಲ್ಲ. ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಆಸೆ ಇರುತ್ತೆ. ನನಗೆ ಇಂಥ ಕಡೆನೇ ಕೆಲಸ ಬೇಕು, ಇಂಥದ್ದೇ ಹೆಂಡತಿ ಮದುವೆ ಆಗಬೇಕು, ಇಂಥದ್ದೇ ಮನೆ ಬೇಕು, ಹೀಗೆಲ್ಲ ನಮ್ಮ ಮನಸ್ಸಿನಲ್ಲಿ ಒಂದು ಕೂಪಮಂಡೂಕ ಭಾವನೆಗಳಿರುತ್ತೆ. ಹಾಗೆ ಹೋಗಿ ಕೇಳ್ತೀವಿ, ಅನರ್ಥ ಅನುಭವಿಸ್ತೀವಿ. ಇಬ್ಬರಿಗೂ ಸುಖ ಸಿಗುವುದು ನಿಶ್ಚಯ. ಆದರೆ ನಾವು ವಿಶಾಲ ಮನಸ್ಸಿನಿಂದ ಹೋಗಿ ಗುರುಗಳ ಬಳಿ ನಾವು ಶರಣಾಗತರಾದರೆ ನಮಗೆ ದುಃಖ ಅನ್ನೋದೇ ಇರಲ್ಲ, ತುಂಬ ಚೆನ್ನಾಗಿರುತ್ತೆ ಭವಿಷ್ಯ. ಅದನ್ನು ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಇರೋದೇ ನಾವು ಸುಖಕಾರಕ ಅಂತ ತಿಳ್ಕೊಂಡು ಅದನ್ನೇ ಗುರುಗಳ ಬಳಿ ತೆರಳಿದ್ರೆ ಆತ್ಮದೇವನ ಕಥೆ ಆಗುತ್ತೆ ನಮ್ಮ ಕಥೆ. ಏನು ಆತ್ಮದೇವನ ಕಥೆ? ಅದು ಹಿಂದೆ ತುಂಗಭದ್ರಾ ತೀರ. ಇದೇ ತುಂಗಭದ್ರಾ ನಾವೇನು ನೋಡ್ತೀವಲ್ಲ, ಕರ್ನಾಟಕದಲ್ಲೂ ಇದೆ ಮತ್ತು ಆಂಧ್ರದಲ್ಲೂ ಇದೆ ಅಲ್ವಾ. ಆ ತುಂಗಭದ್ರಾ ತೀರದಲ್ಲಿ ಒಬ್ಬ ಆತ್ಮದೇವ ಅಂತ ದೊಡ್ಡ ವಿದ್ವಾಂಸ ಇದ್ದ. ತುಂಬ ಜ್ಞಾನಿ, ವಿವೇಕಿ, ಸದ್ಧರ್ಮ ಅನುಷ್ಠಾನಶೀಲ, ಸತ್ಯವಾದಿ, ಜಿತೇಂದ್ರಿಯ, ಒಳ್ಳೆ ವ್ಯಕ್ತಿ. ಆತ್ಮದೇವ ಅಂತ ತುಂಬ ಒಳ್ಳೆ ವ್ಯಕ್ತಿ. ಅವನು ದುಂದುಲಿ ಅಂತ ಒಬ್ಬಳನ್ನ ವಿವಾಹ ಆದ. ಇಬ್ಬರೂ ಕೂಡ ಸಂಸಾರ ನಡೆಸ್ತಾ ಇದ್ದಾರೆ. ಬೇಕಾದಷ್ಟು ಸಂಪತ್ತಿದೆ, ಸಂಪತ್ತಿಗೆ ಏನೂ ಕೊರತೆ ಇಲ್ಲ. ಜ್ಞಾನ ಸಂಪತ್ತು ಇದೆ, ಹಾಗೆ ಲೌಕಿಕ ಸಂಪತ್ತು ಇದೆ. ಆದರೆ ಅವರ ಸಂಸಾರ ಸರಿಯಾಗಿ ನಡೀತಾ ಇತ್ತು ಸ್ವಲ್ಪ ದಿವಸಗಳ ಕಾಲ. ಅದಾದಮೇಲೆ ದುಂದುಲಿ ವಾಸ್ತವವಾಗಿ ಅವಳು ಕೆಟ್ಟವಳು, ಒಳ್ಳೆಯವಳಲ್ಲ. ಅವಳಿಗೆ ಅಕ್ಕಪಕ್ಕದ ಮನೆಯವರ ಯೋಚನೆಗಳೇ ಬೇಕು, ಇನ್ನೊಬ್ಬರಿಗೆ ಕೆಟ್ಟದಾಗೋದೇ ಬೇಕು. ಯಾರಿಗೆ ಏನೇ ಅಪಘಾತ ಆದರೂ ಇವಳ ಮನಸ್ಸಲ್ಲಿ ಏನೋ ಒಂಥರ ಖುಷಿ. ಇನ್ಯಾರಾದರೂ ಮಕ್ಕಳುಗಳಿಗೇನಾದರೂ ಅನರ್ಥಗಳಾದರೂ ಇವಳಿಗೊಂಥರ ಖುಷಿ. ಆಮೇಲೆ ಯಾರಾದರೂ ಮನೆಗೆ ಬಂದರೆ ಅವ್ರಿಗೇನೂ ಕೊಡಲ್ಲ, ಕೊಡೋ ಬುದ್ಧಿ ಇಲ್ಲ. ಗಂಡನ ಸಂಪತ್ತನ್ನೇ ಕಳ್ತನ ಮಾಡ್ತಾ ಇದ್ಲು. ಆಮೇಲೆ ಸರಿಯಾದ ರೀತಿಯಲ್ಲಿ ಗಂಡನಿಗೆ ಇರಲಿಲ್ಲ ಇವಳು. ಎಲ್ಲ ರೀತಿಯಲ್ಲೂ ಕೂಡ ತಪ್ಪು ಕೆಲಸವನ್ನು ಮಾಡ್ತಾ ಇದ್ಲು. ಮನಸ್ಸಿನಿಂದ, ದೇಹದಿಂದ, ಆತ್ಮನಿಂದ ವಂಚನೆಗಳನ್ನ ಮಾಡ್ತಾ ಇದ್ಲು ದುಂದುಲಿ. ಇವನು ಸ್ವಲ್ಪ ದಿವಸ, ಇವತ್ತಲ್ಲ ನಾಳೆ ಇವಳು ಸರಿ ಹೋಗ್ತಾಳೆ ನನ್ನ ಹೆಂಡತಿ ಅಂತ ಆತ್ಮದೇವ ಜಿತೇಂದ್ರಿಯ ಅಲ್ವಾ, ಅವನಿಗೇನು ಇವಳಿಂದ ಆಗಬೇಕಾದ್ದೇನೂ ಇಲ್ಲ. ಆದರೆ ಇವತ್ತಲ್ಲ ನಾಳೆ ಒಳ್ಳೆಯವಳಾಗ್ತಾಳೆ, ಇವಳಿಂದ ಒಂದು ಒಳ್ಳೆ ಸಂತಾನ ನಮಗೆ ಆದರೆ ಅದರಿಂದ ನಮಗೆ ಜ್ಞಾನ ಕಾರ್ಯ ಮತ್ತು ಜ್ಞಾನ ಪರಂಪರೆಯನ್ನು ಮುಂದೆ ವರೆಸ್ಬೋದು. ಹೀಗೆಲ್ಲ ಆತ್ಮದೇವನ ಚಿಂತನೆ. ಆದರೆ ದೈವಚಿತ್ತ ದುಂದುಲಿ ಒಳ್ಳೆಯವಳು ಆಗ್ತಾ ಇಲ್ಲ ಅವಳು. ಇವನಿಗೆ ಸಾಕಾಗೋಗುತ್ತೆ ಅವಳ ಜೊತೆ ಸಂಸಾರ. ಒಂದು ದಿವಸ ಅನುಭವಿಸ್ತಾನೆ, 1 ವರ್ಷ ಅನುಭವಿಸ್ತಾನೆ, 10 ವರ್ಷ ಅನುಭವಿಸ್ತಾನೆ, ಸಾಕಾಗೋಗುತ್ತೆ. ಆ ದುಂದುಲಿ ಜೊತೆ ಬದುಕೋದೇ ಕಷ್ಟ ಆಗುತ್ತೆ. ಆದರೂ ಅವನಿಗೊಂದು ಅಪೇಕ್ಷೆ ಅಂದರೆ, ಇಷ್ಟೆಲ್ಲ ಸಂಪತ್ತಿದೆ, ನಮಗೆ ಬೇಕಾದಷ್ಟು ದೇವರು ಕೊಟ್ಟಿದ್ದಾನೆ, ಒಂದು ಒಳ್ಳೆ ಮಗ ಬೇಕು ಅನ್ನುವಂಥ ಅಪೇಕ್ಷೆ. ಮಗನೂ ಆಗಲ್ಲ, ಈ ಕಡೆ ಹೆಂಡ್ತಿನೂ ಒಳ್ಳೆಯವಳಾಗಲ್ಲ. ವೈರಾಗ್ಯ ಬಂದುಬಿಟ್ಟು ಕಾಡಿಗೆ ಹೋಗಿಬಿಡ್ತಾನೆ. ಕಾಡಿಗೆ ಹೋಗಿ ಅಲ್ಲಿ ಒಂದು ನದಿ ಇರುತ್ತೆ. ನದಿ ತೀರದಲ್ಲಿ ಒಬ್ಬರು ಗುರುಗಳು ಕೂತಿರ್ತಾರೆ, ಮುನಿಗಳು ತಪಸ್ ಮಾಡ್ತಾ ಕೂತಿರ್ತಾರೆ.
ಇವನು ಅವರು ನೋಡಿದ ತಕ್ಷಣ ದುಃಖ ಉಲ್ಬಣ ಆಗುತ್ತೆ. ಸಾಮಾನ್ಯವಾಗಿ ಸಜ್ಜನರು ದುಃಖವನ್ನು ಯಾರ ಹತ್ರ ಹೇಳಿಕೊಳ್ಳಲ್ಲ. ಅವರೇ ಹೊಟ್ಟೆಯಲ್ಲಿ ಆ ದುಃಖವನ್ನು ಹಾಗೆ ಹಾಕ್ಕೊಂಡು ಅನುಭವಿಸ್ತಾರೆ. ಇನ್ನೊಬ್ಬರ ಹತ್ರ ಎಲ್ಲ ಹೇಳಿಕೊಂಡು ಅವ್ರಿಗೂ ಅವ್ರ ಸಮಯವನ್ನು ಹಾಳು ಮಾಡಿ ಅವ್ರ ಮನಸ್ಸಿನೆಲ್ಲ ಕೆದಕುವಂಥ ಕೆಲಸ ಮಾಡಲ್ಲ. ಆದರೆ ಆತ್ಮದೇವನಿಗೇನಾಗಿದೆ, ಆ ಮುನಿಗಳನ್ನು ನೋಡಿದ ತಕ್ಷಣ ಎಲ್ಲ ದುಃಖವನ್ನು ತಾನೇ ಕಂಟ್ರೋಲ್ ಇಲ್ದೇ ಇರೋ ಹಾಗೆ ಅವ್ರ ಹತ್ರ ಹೇಳ್ಕೊಂಡಿದ್ದಾನೆ. ನಾನು ದುಂದುಲಿನ ವಿವಾಹ ಆದೆ, ಒಂದು ದಿವಸ ಸುಖ ಕಾಣಲಿಲ್ಲ, ನನಗೆ ಮಕ್ಕಳು ಆಗಿಲ್ಲ, ತಾವು ಹೇಗಾದರೂ ಮಾಡಿ ನನ್ನ ಸಂಸಾರ ಸರಿ ಹೋಗೋ ಹಾಗೆ ಅನುಗ್ರಹ ಮಾಡಿ. ಆ ಗುರುಗಳು ಹೇಳಿದ್ರು, ಅಯ್ಯೋ ನೀನು ಯಾಕೆ ಮಗು ಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿದೆ, ನಿನಗೆ ಆ ಯೋಗ ಇಲ್ಲ ಅಂತ ಹೇಳ್ತಾರೆ. ಇವನು ಬಿಡಲ್ಲ, ಮತ್ತೆ ಬಲವಂತ ಮಾಡ್ತಾನೆ. ಅವರು ಧ್ಯಾನ ಸ್ಥಿತಿಗೆ ತೆರಳಿ ನೋಡ್ತಾರೆ, ಆತ್ಮದೇವನಿಗೆ ಇನ್ನೂ 7 ಜನ್ಮಗಳಲ್ಲಿ ಮಕ್ಕಳ ಭಾಗ್ಯ ಇಲ್ಲ. ಅವರು ಹೇಳಿದ್ರು, ನೋಡು ನಿನಗೆ 7 ಜನ್ಮದಲ್ಲಿ ಇನ್ನೂ ಮಕ್ಕಳ ಭಾಗ್ಯ ಇಲ್ಲ, ನೀನು ಅದಕ್ಕೋಸ್ಕರ ಶ್ರಮ ಪಡಬೇಡ, ಕಾಡಿಗೆ ಬಾ, ತಪಸ್ ಮಾಡು, ದೇವ್ರು ಕಾಣಿಸ್ತಾನೆ, ಮೋಕ್ಷವೇ ಸಿಗುತ್ತೆ. ಆಮೇಲೆ ನಿನಗಿಂಥ ಮಕ್ಕಳು 1 ಅಲ್ಲ 2 ಅಲ್ಲ 1000 ಮಂದಿ ನಿನಗೆ ಮಕ್ಕಳು ಬೇಕಂದರೆ ಕ್ಷಣ ಮಾತ್ರದಲ್ಲಿ ಸಿಗ್ತಾರೆ. ಯಾಕೆ ಈಗ ಈ ಒಂದು ಸಂಸಾರದಲ್ಲೇ ಮುಳುಗಲಿಕ್ಕೆ ನೀನು ಅಪೇಕ್ಷೆ ಪಡ್ತೀಯ ಅಂತ ಬುದ್ಧಿ ಹೇಳ್ತಾರೆ ಅಲ್ಲಿರುವಂತಹ ಮುನಿಗಳು. ಆಗ ಇವನು ಒಪ್ಪಲ್ಲ. ಯಾಕೆಂದರೆ ತನ್ನ ಮನಸ್ಸಿನಲ್ಲಿ ಅದೇ ಇದೆ, ಮಗು ಬೇಕು, ಮಕ್ಕಳು ಬೇಕು, ಮನೆಯಲ್ಲಿ ಮಗನ ಜೊತೆ ನಾನು ಖುಷಿ ಪಡಬೇಕು, ಇಷ್ಟೇ ಇದೆ. ಅದ್ರ ಮುಂದೆ ಅವನಿಗೆ ಮೋಕ್ಷ ಕೊಟ್ಟರು ಬೇಡ, ಅಮೃತ ಕೊಟ್ಟರು ಕೂಡ ಬೇಡ. ನಮ್ಮ ಸ್ಥಿತಿ ಹಾಗೇ ಅಲ್ವಾ? ನಮಗೆ ನಾವು ಯಾವ ಸ್ಥಿತಿಲಿದ್ದೀವಿ, ನಮಗೆ ಮುಂದೆ ಎಷ್ಟು ದೊಡ್ಡ ಸಂಪತ್ತು ಬರುತ್ತೆ ನಮಗೆ ಗೊತ್ತಿಲ್ಲ. ಯಾವುದೋ ಒಂದು ಕ್ಷುಲ್ಲಕವಾದ ಒಂದು ಸುಖಕ್ಕೋಸ್ಕರ ನಾವು ಹಾತೊರಿತಾ ಇರ್ತೀವಿ. ಹಾಗೆ ಆತ್ಮದೇವನ ಕಥೆಯೂ ಕೂಡ ಆಗಿದೆ. ಬಹಳ ಬೇಡ್ಕೊಳ್ತಾನವನು, ಗುರುಗಳೇ ನನಗೆ ಮಕ್ಕಳು ಬೇಕೇ ಬೇಕು ಅಂತ. ಅವರು ಆಯಿತು, ಹಾಗೆ ಆಗಲಿ, ನಿನಗೆ ಮಕ್ಕಳು ಬೇಕೇ ಬೇಕಲ್ವಾ, ಇಷ್ಟು ನಿನಗೆ ಮನಸ್ಸಿನಲ್ಲಿದೆ ಅಲ್ವಾ ಅಂತ ಅಂದ್ಕೊಂಡು ಒಂದು ಒಳ್ಳೆಯ ಹಣ್ಣನ್ನು ತಗೊಳ್ತಾರೆ. ಒಳ್ಳೆ ಸ್ವಾದುರಸಪೂರಿತವಾಗಿರುವಂಥ ಹಣ್ಣನ್ನು ತೆಗೆದುಕೊಂಡು ಅಭಿಮಂತ್ರಣೆ ಮಾಡ್ತಾರೆ. ಆತ್ಮದೇವನಿಗೆ ಅನುಗ್ರಹಪೂರ್ವಕವಾಗಿ ಕೊಡ್ತಾರೆ. 1 ವರ್ಷಗಳ ಕಾಲ ಸೇವೆಯಲ್ಲೇ ಇರಬೇಕು, ಸತ್ಯನಿಷ್ಠನಾಗಿರಬೇಕು, ಧರ್ಮನಿಷ್ಠನಾಗಿರಬೇಕು ನಿನ್ನ ಮನೆಯವಳು, ಅವಳಿಗೆ ಇದನ್ನು ತಿನ್ನಲಿಕ್ಕೆ ಕೊಡು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಆತ್ಮದೇವನಿಗೆ ಬಹಳ ಸಂತೋಷ ಆಗುತ್ತೆ. ಹಣ್ಣನ್ನು ತುಂಬ ಭಕ್ತಿಯಲ್ಲಿ ತೆಗೆದುಕೊಂಡು ಬರ್ತಾನೆ. ಹೆಂಡತಿ ಹತ್ರ ಹೋಗಿ 1 ವರ್ಷಗಳ ಕಾಲ ನೀನು ಧರ್ಮನಿಷ್ಠಳಾಗಿರಬೇಕು, ಸತ್ಯಪರಾಯಣಳಾಗಿರಬೇಕು, ಇದನ್ನು ಹೀಗೆ ಅರಣ್ಯದಲ್ಲಿ ಒಬ್ಬರು ದೊಡ್ಡ ಗುರುಗಳು ಅನುಗ್ರಹ ಮಾಡಿ ಕೊಟ್ಟಿದ್ದಾರೆ. ಅವರು ತುಂಬ ದೊಡ್ಡ ತಪಸ್ವಿಗಳು. ಅವ್ರು ಕೊಟ್ಟರೆ ನಿಂಗೆ 1 ವರ್ಷದಲ್ಲಿ ಮಗು ಆಗೋದು ನಿಶ್ಚಯ, ನೀನು ಇದನ್ನು ತಿನ್ನಬೇಕು ಅಂತ. ಅವಳು ವಕ್ರಬುದ್ಧಿ ಅಲ್ವ, ಅವಳಿಗೆ ವಾಸ್ತವವಾಗಿ ಮಕ್ಕಳು ಬೇಡ, ಆತ್ಮದೇವನಿಗೆ ಬೇಕು. ಅವಳಿಗೆ 9 ತಿಂಗಳದನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಅದನ್ನು ಹೆತ್ತು ಅದನ್ನು ಸಾಕಿ ಸಲಹಿ ಯಾವುದೂ ಬೇಡ. ಅವಳು ಹೇಳ್ತಾಳೆ, ಬಂಜೆ ಅಂತ ಇರೋರು ನಿಜವಾಗಿಯೂ ಕೂಡ ಸುಖಿಗಳು, ಈ ಸಂಸಾರ ಈ ಮಕ್ಕಳನ್ನು ಹರಿಯೋದೆಲ್ಲ ಬೇಡವೇ ಬೇಡ ಅಂತ ಅವಳು ಯಾವಾಗಲೂ ಹೇಳ್ತಿರ್ತಾಳೆ. ಈ ಆತ್ಮದೇವನ ಈ ಒಂದು ಅಭಿನಿವೇಶ ನೋಡಿ ಅವಳಿಗೇನು ಉತ್ತರ ಕೊಡಬೇಕು ಗೊತ್ತಾಗಲ್ಲ, ಸುಮ್ಮನೆ ಇದ್ದುಬಿಡ್ತಾಳೆ. ಕೊನೆಗೆ ಆತ್ಮದೇವ ಆ ಕಡೆ ಎಲ್ಲೋ ಹೋಗ್ತಾನೆ. ಇವಳಿಗೆ ತಲೆ ಕೆಟ್ಟು ಹೋಗುತ್ತೆ, ಏನು ಮಾಡಬೇಕು ಅಂತ ಹಣ್ಣನ್ನು ಒಂದು ಕಡೆ ಹಾಗೆ ಎತ್ತಿಟ್ಟಿರ್ತಾಳೆ. ಮರುದಿವಸ ಅವಳ ತಂಗಿ, ದುಂದುಲಿಯ ತಂಗಿ ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ತನ್ನ ಎಲ್ಲ ಕಷ್ಟವನ್ನು ದುಂದುಲಿ ಹೇಳ್ಕೊಳ್ತಾಳೆ. ನನಗೆ ಮಕ್ಕಳು ಬೇಡ, ಆದರೆ ನನ್ನ ಗಂಡ ಹೀಗೆ ಬಲವಂತ ಮಾಡಿದ್ದಾನೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ. ಆಗ ಅವಳ ತಂಗಿಯೂ ಕೂಡ ದುಂದುಲಿಯಂತೆ ಅವಳು ಕೆಟ್ಟವಳೆ, ಅವಳು ಏನು ಒಳ್ಳೆಯವಳೆ ಇರಲಿಲ್ಲ. ಅವಳಂತಾಳೆ, ನಾನೀಗಾಗಲೇ ಗರ್ಭಿಣಿ ಆಗಿದ್ದೀನಿ, ನನಗೆ ಮತ್ತು ನನ್ನ ಯಜಮಾನರಿಗೆ ತುಂಬ ದುಡ್ಡು ಬೇಕು, ನಿಮ್ಮ ಹತ್ರ ಹಣ ಇದೆ, ಹಣ ನಮಗೆ ಕೊಡಿ, ನಾನು ಹುಟ್ಟುವಂಥ ಮಗುವನ್ನು ನಿನಗೆ ಕೊಡ್ತೀನಿ, ನೀನು ಈ ಹಣ್ಣನ್ನು ಹಸುಗೆ ತಿನ್ನಿಸ್ಬಿಡು ಅಂತ ಹೇಳ್ತಾಳೆ. ಇವಳಿಗೆ ಖುಷಿ ಆಗುತ್ತೆ, ಕೆಟ್ಟ ಬುದ್ಧಿ ಬಹಳ ಖುಷಿ ಇವಳಿಗೆ ಖುಷಿ ಆಗುತ್ತೆ ದುಂದುಲಿಗೆ. ಹಾಗೇ ಆಗಲಿ ಅಂತ ಹೇಳ್ತಾಳೆ. ಕೊನೆಗೆ ಆ ಹಣ್ಣನ್ನು ಮುನಿಗಳು ಏನು ಅಭಿಮಂತ್ರಣೆ ಮಾಡಿ ಕೊಟ್ಟಿದ್ರು ಅದನ್ನು ಒಂದು ಹಸುವಿಗೆ ತಿನ್ನಿಸ್ಬಿಡ್ತಾಳೆ ಹಣ್ಣನ್ನು. ಇವಳು ಗರ್ಭಿಣಿಯರಂತೆ ವೇಷ ಹಾಕಿಕೊಂಡೇ ಇರ್ತಾಳೆ 9 ತಿಂಗಳು. ಕೊನೆಗೆ ದುಂದುಲಿಯ ತಂಗಿಗೆ ಮಗು ಆಗುತ್ತೆ. ಆ ಮಗುವನ್ನು ಕರೆದುಕೊಂಡು ಬಂದು ಈ ದುಂದುಲಿಗೆ ಅವಳು ಕೊಡ್ತಾಳೆ. ಅವಳಿಗೇನು ಹಣ ಬೇಕೋ ಆ ಹಣವನ್ನು ಇವಳು ಕೊಡ್ತಾಳೆ. ಕೊನೆಗೆ ಅಲ್ಲಿಗೆ ಅವರಿಬ್ಬರು ವ್ಯಾಪಾರ ಮುಗಿಯುತ್ತೆ. ಆತ್ಮದೇವ ಮಗು ಹುಟ್ಟಿತು ಅಂತ ಬಹಳ ಸಂತೋಷವನ್ನು ಅನುಭವಿಸ್ತಾನೆ. ನನಗೆ ಮಗು ಹುಟ್ಟಿತು ಅಂತ. ವಾಸ್ತವವಾಗಿ ಮಗು ಹುಟ್ಟಿಲ್ಲ, ಅವನಿಗೆ ಅನುಗ್ರಹ ಮಾಡಿದಂಥ ಹಣ್ಣು ಹಸು ತಿಂದಿದೆ. ಅದು ಕೆಲವು ತಿಂಗಳ ಸ್ವಲ್ಪ ದಿವಸಗಳ ಆದಮೇಲೆ ಹಸುವಿಗೆ ಕೊಟ್ಟಿದ್ದಾನೆ. ಅದನ್ನ ಮೊದಲು ಈ ದುಂದುಲಿಗೆ ಮಗು ಬಂದಿದೆ, ಅಂದರೆ ತಂಗಿಯಿಂದ ಮಗು ಬಂದಿದೆ.
ಅದಕ್ಕೆ ಅವನು ದುಂದುಮಾರ ಎಂಬುದಾಗಿ ಹೆಸರನ್ನು ಇಟ್ಟಿದ್ದಾನೆ. ಅದೇ ಸ್ವಲ್ಪ ದಿವಸಗಳಾದ ಮೇಲೆ ಹಸುವಿನಿಂದಲೂ ಕೂಡ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಗೋಕರ್ಣ. ಅದಕ್ಕೆ ಹುಟ್ಟಿದಾಗ ಹಸುವಿನಂತೆ 2 ಕಿವಿಗಳಿತ್ತು, ಆದ್ದರಿಂದ ಗೋಕರ್ಣ ಅನ್ನುವಂತಹ ಹೆಸರನ್ನು ಇಡ್ತಾನೆ. ಈ ದುಂದುಮಾರ ಏನು ಮಗ ಹುಟ್ಟಿದ, ಅವನ ಜೊತೆ ಕೆಲವು ದಿವಸಗಳ ಕಾಲ ಸುಖವನ್ನು ಅನುಭವಿಸ್ತಾನೆ. ಆದರೆ ಅವನು ತಾಯಿಯನ್ನು ಮೀರಿಸುವಷ್ಟು ಕೆಟ್ಟವನಾಗಿರ್ತಾನೆ. ಮಹಾಪಾಪಿ, ಕಡುಪಾಪಿಯಾಗಿ ಬೆಳಿತಾನೆ. ಏನು ಬುದ್ಧಿ ಹೇಳಿದ್ರೂ ಅವನಿಗೆ ಒಳ್ಳೆತನವೇ ಬರಲ್ಲ. ಸಂಧ್ಯಾ ವಂದನೆ ಮಾಡಲ್ಲ, ದೇವರ ಸ್ಮರಣೆ ಮಾಡಲ್ಲ, ಧ್ಯಾನ ಮಾಡಲ್ಲ. ಇನ್ನೊಬ್ಬರಿಗೆ ಹಿಂಸೆ ಕೊಡೋದು, ಇನ್ನೊಬ್ಬರನ್ನ ಸಾಯಿಸೋದು, ಇನ್ನೊಬ್ರಿಗೆ ಕೀಟ್ಲೆ ಮಾಡೋದು, ಮತ್ತೊಬ್ಬರ ಮನೆಗೆ ಹೋಗೋದು, ಕಳ್ಳತನ ಮಾಡೋದು, ದೊಡ್ಡವನಾದಮೇಲೆ ದರೋಡೆತನ ಮಾಡೋದು, ಮತ್ತೊಬ್ಬರ ಸ್ತ್ರೀಯರನ್ನು ಹಾಳು ಮಾಡೋದು. ಇಷ್ಟು ಕೆಟ್ಟವನಾಗ್ತಾನೆ ಅವನು. ಈ ಹೆಣದ ಕೈಲಿ ಅನ್ನವನ್ನು ಇಟ್ಟು ಅದನ್ನು ಊಟ ಮಾಡ್ತಿದ್ದಂತೆ. ಯಾಕೆಂದರೆ ತಂದೆ ತುಂಬ ಧರ್ಮನಿಷ್ಠ ಅಲ್ವಾ, ಅವನಿಗೆ ಹಿಂಸೆ ಆಗಬೇಕು ಅಂತ. ಕೊನೆಗೆ ತಂದೆ ಏನಾದರೂ ಧರ್ಮಾಚರಣೆ ಮಾಡ್ತಾ ಇದ್ದರೆ ಅದ್ರ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಂತೆ. ಅವನಿಗೆ ತಂದೆನ ಕಂಡ್ರೆ ಆಗ್ತಿರ್ಲಿಲ್ವಂತೆ, ಅಷ್ಟು ದ್ವೇಷ ಮಾಡ್ತಿದ್ದಂತೆ. ಇವನಿಗೆ ಮನೇಲಿ ಇರ್ಲಿಕ್ಕೆ ಆಗಲೇ ಇಲ್ಲ. ಯಾಕೆಂದರೆ ಒಂದು ಕಡೆ ಹೆಂಡತಿಯ ಪ್ರಚೋದನೆ ಕೆಟ್ಟ ಕೆಲಸಕ್ಕೆ, ಇನ್ನೊಂದು ಕಡೆ ಮಗನೂ ಕೂಡ ದುಷ್ಟ ಆದ. ಹೆಂಡತಿ ಮಗ ಇಬ್ಬರು ಕೂಡ ದುಷ್ಟ ಆದಮೇಲೆ ಆತ್ಮದೇವ ಹೇಗಿರಬೇಕು? ಅವನು ಗಳಿಸಿದ ಸಂಪಾದನೆಗೆ ಏನು ಅರ್ಥ ಇದೆ? ಅವನಿಗೆ ಸಂಸಾರವೇ ಬೇಡ ಅನಿಸುತ್ತೆ. ಕೊನೆಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಗೋಕರ್ಣನ ಬಳಿ ಕೇಳ್ತಾನೆ. ಆ ಗೋಕರ್ಣ ತನ್ನ ಮಗನೇ, ಹಸುವಿನಿಂದ ಹುಟ್ಟಿದವನು. ಅವನು ತುಂಬ ಒಳ್ಳೆಯವನು, ತುಂಬ ಸಾತ್ವಿಕ. ಯಾವಾಗಲೂ ದೇವರ ಸ್ಮರಣೆ, ದೇವರ ಧ್ಯಾನ, ಪರೋಪಕಾರ ಮತ್ತು ಸತ್ಯವ್ರತ, ತುಂಬ ಒಳ್ಳೆಯ ಧರ್ಮನಿಷ್ಠನಾಗಿರ್ತಾನೆ. ಅವನ ಬಳಿ ಇವನು ಕೇಳಿದಾಗ ಅವನು ಗೋಕರ್ಣ ಹೇಳ್ತಾನೆ, ನಚೇಂದ್ರಸ್ಯ ಸುಖಂ ಕಿಂಚಿತ್ ನ ಸುಖಂ ಚಕ್ರವರ್ತಿನಃ. ಯಾರಿಗೂ ಸಂಸಾರದಲ್ಲಿ ಸುಖ ಇಲ್ಲ, ಇಂದ್ರದೇವರಿಗೂ ಸುಖ ಇಲ್ಲ, ಯಾವ ಚಕ್ರವರ್ತಿಗಳಿಗೂ ಸುಖ ಇಲ್ಲ. ಸುಖಮಸ್ಯ ವಿರಕ್ತಸ್ಯ ಮುನೇರೇಕಾಂತ ಜೀವಿನಃ. ಒಬ್ಬ ಮಾತ್ರ ಸುಖವನ್ನು ಅನುಭವಿಸ್ತಾನೆ ಭೂಲೋಕದಲ್ಲಿ. ಯಾರು ಅಂದರೆ, ಯಾರು ಏಕಾಂತದಲ್ಲಿ ತನ್ನಷ್ಟಕ್ಕೆ ತಾನೇ ಒಳಗಡೆ ಅಂತರಂಗದಲ್ಲಿ ಇಳಿತಾ ಆ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇರ್ತಾನಲ್ಲ, ಅವನು ಮಾತ್ರ ಸುಖಿ, ಇನ್ಯಾರೂ ಸುಖಿಗಳಲ್ಲ. ಆದ್ದರಿಂದ ನೀನು ವನಂ ಗತೋ ಯದ್ ಹರಿಮಾಶ್ರಯೇತ, ನೀನು ಕಾಡಿಗೆ ಹೊರಡು, ಅಲ್ಲಿ ಶ್ರೀಹರಿಯನ್ನು ಶರಣಾಗತನಾಗುವಂಥ ಗೋಕರ್ಣ ಉಪದೇಶವನ್ನು ಮಾಡ್ತಾನೆ. ಗೋಕರ್ಣಿಗೆ ಒಳ್ಳೆಯ ದೃಷ್ಟಿಯಲ್ಲಿ ಕಾಡಿಗೆ ಕಳಿಸ್ತಾನೆ. ಅವನು ದುಷ್ಟ ಮಗ ಇದ್ದಾನಲ್ಲ ದುಂದುಮಾರ, ಅವನು ನೀನು ಮನೆ ಬಿಟ್ಟು ಹೋಗು ಅಂತ ಅವನು ಕೆಟ್ಟತನದಲ್ಲಿ ಮನೆ ಬಿಟ್ಟು ಓಡಿಸ್ತಾನೆ. ಅಂತೂ ಅವನು ಕಾಡಿಗೆ ಹೋಗ್ತಾನೆ ಆತ್ಮದೇವ. ಕೊನೆಗೆ ಆ ಮುನಿಗಳು ಅವತ್ತಿನ ದಿವಸ ಹಣ್ಣನ್ನು ಅಭಿಮಂತ್ರಣೆ ಮಾಡಿ ಕೊಡಬೇಕಾದ್ರೆ ಏನು ಹೇಳಿದ್ರು ಅದನ್ನೇ ನೆನೆಸ್ಕೊಳ್ತಾನೆ. ಸಂಸಾರದಲ್ಲಿ ಸುಖ ಇಲ್ಲ, ನಾವು ಏನು ಅಂದುಕೊಂಡಿರ್ತೀವೋ ಅದರಲ್ಲಿ ಸುಖ ಇಲ್ಲ, ಬರೀ ದುಃಖವೇ ಇರುತ್ತೆ. ನಾವು ಅದನ್ನು ಬಲವಂತವಾಗಿ ಪ್ರಾರ್ಥನೆ ಮಾಡಿದಾಗ ಗುರುಗಳು ಅದನ್ನು ಅನುಗ್ರಹ ಮಾಡಿ ಕೊಡ್ತಾರೆ. ಆದರೆ ಕೊಟ್ಟರು ಅನ್ನೋದು ಅಷ್ಟೇ ಸುಖ ಹೊರತು ಅದರಲ್ಲಿ ಗುರುಚಿತ್ತ ಸೇರಿದೆಯಾ, ಅದರಲ್ಲಿ ಹರಿಚಿತ್ತ ಸೇರಿದೆ ಅನ್ನೋದು ನಾವು ಪರೀಕ್ಷೆ ಮಾಡಲಿಲ್ಲ ಅಂದರೆ ನಾವು ಅಪರೀಕ್ಷಿತರಾಗ್ತೀವಿ. ನಾವು ಜೀವನದಲ್ಲಿ ಖಂಡಿತ ಸೋಲ್ತೀವಿ. ಗುರುಗಳಿಂದ ಇದು ಬಂದಿದೆ ಅಂದ ಮಾತ್ರಕ್ಕೆ ಅದು ಶ್ರೇಷ್ಠ, ನಮ್ಮ ಉದ್ಧಾರಕ ಅಂತ ತಿಳ್ಕೊಳ್ಬಾರ್ದು. ಯಾವಾಗ ಅದು ಶ್ರೇಷ್ಠವಾಗುತ್ತೆ ಅವರವು ಮನಸಾರೆ ನಮ್ಗೆ ಅನುಗ್ರಹ ಮಾಡಿ ಕೊಟ್ಟಿರಬೇಕು. ಆಗ ಮಾತ್ರ ಅದು ಶ್ರೇಯಸ್ಸಿಗೆ ಸಾಧನ ಆಗುತ್ತೆ. ಇಲ್ಲದನೇ ಇದ್ದರೆ ಅದು ಅಧೋಗತಿಗೆ ಕಾರಣ ಆಗುತ್ತೆ. ಹಾಗಾಗಿ ಆತ್ಮದೇವನ ಈ ಕಥೆಯನ್ನು ಏನು ಭಾಗವತ ಹೇಳುತ್ತೆ ಅದು ನಮ್ಮೆಲ್ಲರ ಕಥೆಯಾಗಿದೆ, ನಮ್ಮ ದಿನನಿತ್ಯದ ಕಥೆಯಾಗಿದೆ. ಇನ್ನೊಮ್ಮೆ ನಾವೇನಾದರೂ ಗುರುರಾಯರ ಬಳಿ ಪ್ರಾರ್ಥನೆಗೆ ಹೋದಾಗ ಈ ಆತ್ಮದೇವನ ಕಥೆ ನಮಗೆ ಮನಸ್ಸಿನಲ್ಲಿ ಬರಬೇಕು. ಆಗ ನಾವೇನು ಯೋಚನೆ ಮಾಡ್ತೀವಿ, ಹೌದು ನಾವು ಏನು ಅಂದುಕೊಂಡಿದ್ದೀವಿ ಅದೇ ಬೇಕು ಅಂತಲ್ಲ, ನನಗೆ ಯಾವುದು ಒಳ್ಳೆಯದೋ ಅದನ್ನು ಕೊಡಿ. ಏಕೆಂದರೆ ಇವತ್ತು ಇರ್ತೀವಿ, ನಾವು ನಾಳೆ ಇರಲ್ಲ. ಆದರೆ ನಮ್ಮ ಸಾಧನೆ, ನಮ್ಮ ಪುಣ್ಯ, ನಮ್ಮ ಕರ್ಮ ಅದು ನಮ್ಮ ಜೊತೆಗೆ ಅನಂತ ಕಾಲದ ತನಕ ಇರುತ್ತೆ. ಆದ್ದರಿಂದ ಯಾವುದು ಧರ್ಮ, ಯಾವುದು ಒಳ್ಳೆಯದು ಅದನ್ನೇ ನಮಗೆ ಮಾಡಿ. ಆದರೆ ನನಗಿಂತಹ ಕಷ್ಟ ಸ್ಥಿತಿ ಈಗ ಬಂದಿದೆ, ಅದರಿಂದ ನನ್ನನ್ನು ಪಾರು ಮಾಡಿ ಅಂತ ಇಷ್ಟು ಮಾತ್ರ ನಾವು ಗುರುರಾಯರ ಬಳಿ ಕೇಳಬೇಕು. ಆಗ ಗುರುರಾಯರು ವಿಶಾಲ ಭಾವನೆಯಿಂದ ನಮಗೇನು ಬೇಕೋ ಅದನ್ನು ಕೊಡ್ತಾರೆ. ಒಂದು ವೇಳೆ ನಮಗೇನಾದರೂ ಅಪೇಕ್ಷೆ ಇದ್ದರೆ ಅದನ್ನು ಕೇಳೋಣ, ತಪ್ಪಲ್ಲ. ಆದರೆ ಜೊತೆಗೆ ಏನು ಮಾಡಬೇಕು, ಇದು ಸರಿ ಇದ್ದರೆ ಮಾತ್ರ ಕೊಡಿ, ಇದು ಮುಂದೆ ನನಗೆ ಒಳ್ಳೆಯದಾದರೆ ಮಾತ್ರ ನನಗೆ ಈ ಫಲವನ್ನು ಕೊಡಿ, ಇಲ್ಲಾಂದರೆ ಬೇಡ. ಇದು ಧರ್ಮಕ್ಕೆ ವಿರುದ್ಧವಾಗಿತ್ತು ಅಂದರೆ, ಗುರುಗಳ ಚಿತ್ತಕ್ಕೆ ಇದು ಬಂದಿಲ್ಲ ಅಂದರೆ, ಇದು ಒಂದು ವೇಳೆ ಒಳ್ಳೆಯ ಕೆಲಸವೇ ಆಗಿರ್ಬೋದು. ನಾವೊಂದು ಒಳ್ಳೆಯ ಸಂಕಲ್ಪವನ್ನು ಮಾಡ್ತೀವಿ,
ಲೋಕೋಪಕಾರದ ಒಂದು ಒಳ್ಳೆಯ ಕೆಲಸವನ್ನು ಸಂಕಲ್ಪವನ್ನು ನಾವು ಮಾಡ್ತೀವಿ. ಅದರಿಂದ ನಮಗೇನೂ ಸ್ವಾರ್ಥ ಇಲ್ಲ. ಆದರೂ ಅದು ಗುರು ಚಿತ್ತದಲ್ಲಿಲ್ಲ ಅಂದರೆ ಅದನ್ನು ಪರಿತ್ಯಾಗ ಮಾಡಬೇಕು. ಒಂದು ಸರೋವರ ಕಟ್ಟಿಸ್ತೀವಿ, ಅದು ನಮಗೇನೂ ಪ್ರಯೋಜನ ಇಲ್ಲ, ಊರಿನ ಜನರಿಗೆ ಮಾತ್ರ ಉಪಕಾರ ಅಂತ ನಾವು ಅದಕ್ಕೊಂದು ಎಷ್ಟೋ ಕೋಟಿ ಹಣವನ್ನು ವಿನಿಯೋಗ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅದು ಒಂದು ವೇಳೆ ಗುರು ಚಿತ್ತಕ್ಕಿಲ್ಲ ಅಂದರೆ ನಾವು ಅದನ್ನು ಪರಿತ್ಯಾಗ ಮಾಡಬೇಕು. ಗುರು ಚಿತ್ತದಲ್ಲಿ ಹರಿಚಿತ್ತದಲ್ಲಿ ಏನಿದೆಯೋ ಅದನ್ನೇ ನಾವು ಅನುಷ್ಠಾನ ಮಾಡಬೇಕು. ಆಗ ನಮಗೆ ತ್ರಿಕಾಲಗಳಲ್ಲೂ ಕೂಡ ಶ್ರೇಯಸ್ಸು ಉಂಟಾಗುತ್ತೆ. ಇಲ್ಲದೇ ಇದ್ದರೆ ನಾವು ದುಃಖವನ್ನು ಅನುಭವಿಸ್ತೀವಿ ಆತ್ಮದೇವನ ಥರ ಎಂಬುದಾಗಿ ಹೇಳ್ತಾ, ನೀವೆಲ್ಲರೂ ಕೂಡ ಗುರುರಾಯರ ಅನುಗ್ರಹಕ್ಕೋಸ್ಕರ ಶ್ರೀ ರಾಘವೇಂದ್ರ ಅಂತ 1,00,000 ಬಾರಿ ಬರೆಯಿರಿ. ಆಗ ಗುರುರಾಯರು ನಿಮಗೆ ಏನು ಒಳ್ಳೆಯದೋ ಅದನ್ನೇ ಮಾಡ್ತಾರೆ. ನೀವು 1,00,000 ಬಾರಿ ಬರೆದು ಮುಗಿಸುವಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದು ಘಟನೆ ಆಗಿರುತ್ತೆ, ನಿಮ್ಗೆ ಒಳ್ಳೆಯದಾಗಿರುತ್ತೆ, ನಿಮಗೆ ಅನಿಸುತ್ತೆ. ಈ ಒಂದು ಪರಮ ವಿಶ್ವಾಸದಲ್ಲಿ ರಾಯರ ಸೇವೆಯನ್ನು ಮಾಡಿ, ನಿಮ್ಮ ಹೃದಯದಲ್ಲಿ ರಾಯರನ್ನು ತುಂಬಿಕೊಳ್ಳಿ, ಗುರುರಾಯರನ್ನು ನಾಮಲೇಖನದ ಮೂಲಕ ಆರಾಧಿಸಿರಿ. ನಮ್ಮನ್ನು ಅದಕ್ಕಾಗಿ ವಾಟ್ಸ್ಯಾಪ್ ಮೂಲಕ ಸಂಪರ್ಕಿಸಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆಯೇ ವಾಲಂ ವಿಷ್ಣುರ್ಮೇ ಪರಮಸ್ವರ್ಹುತು. ಶ್ರೀಕೃಷ್ಣಾರ್ಪಣಮಸ್ತು.